ಹೆಡ್ ಮಸಾಜ್ ಮಾಡೋದಕ್ಕೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಕಾಟನನ್ನು ತಗೊಂಡು ಅದನ್ನು ಎಣ್ಣೆಯಲ್ಲಿ ಡಿಪ್ ಮಾಡಿ ಹೀಗೆ ನಮ್ಮ ತಲೆಯನ್ನು 2 ಪಾರ್ಟ್ ಮಾಡಿಕೊಂಡು ಹೀಗೆ ಸೆಕ್ಷನ್ ವೈಸು ನಾವು ಸೆಕ್ಷನ್ ಮಾಡಿಕೊಂಡು ಕಾಟನನ್ನು ಡಿಪ್ ಮಾಡಿ ನಾವು ಹೀಗೆ ಎಣ್ಣೆಯನ್ನು ಹಚ್ತಾ ಬರಬೇಕು. ನಾವು ಅಕಸ್ಮಾತ್ ಏನಾದರೂ ಕಾಟನ್ ತೊಗೊಂಡಿಲ್ಲ, ಬರೀ ಕೈಗಳನ್ನು ಬೆರಳುಗಳನ್ನು ಯೂಸ್ ಮಾಡಿ ನಾವು ಎಣ್ಣೆಯನ್ನು ಹಚ್ತೀವಿ ಅಂದರೆ ಒಬ್ಬೊಬ್ಬರಿಗೆ ಏನಾಗುತ್ತೆ, ಅದು ಇನ್ಫೆಕ್ಷನ್ ಆಗುತ್ತೆ. ಉಗುರುಗಳು ನಮ್ಮ ರೂಟ್ಸ್ಗೆ ತಗಲಿ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ನಾವು ಕಾಟನನ್ನು ತಗೊಂಡು ಹಚ್ಚಿದ್ರೆ ಒಳ್ಳೆಯದು. ಹೀಗೆ ನಾವು ತಲೆ ಫುಲ್ಲು ಕಾಟನಲ್ಲಿ ಎಣ್ಣೆಯನ್ನು ಡಿಪ್ ಮಾಡಿಕೊಂಡು ಹೀಗೆ ತಲೆ ಫುಲ್ಲು ಎಣ್ಣೆನ ಹಚ್ಚಬೇಕಾಗುತ್ತೆ. ಹೆಡ್ ಮಸಾಜ್ ಮಾಡಬೇಕಾದ್ರೆ ಫಸ್ಟು ನಮ್ಮ ಉಗುರುಗಳನ್ನು ಕಟ್ ಮಾಡಿರಬೇಕು. ಹೀಗೆ ನಮ್ಮ ಹೆಬ್ಬೆರಳುಗಳನ್ನು ಯೂಸ್ ಮಾಡಿ 2 ಹೆಬ್ಬೆರಳುಗಳನ್ನು ಯೂಸ್ ಮಾಡಿ ಜಿಗ್ಜಾಗ್ ರೀತಿ ಪ್ರೆಸ್ ಮಾಡಿ ಮಸಾಜನ್ನು ಮಾಡ್ಕೊಬರ್ಬೇಕಾಗತ್ತೆ. ಈಗ ಕತ್ತಿಂದ ಹಣೆಯವರೆಗೂ ಜಿಗ್ಜಾಗ್ ರೀತಿ ಒಂದು ಲೈನ್ ಬಂದರೆ ಮತ್ತೆ ತಿರುಗು ಹಣೆಯಿಂದ ಕತ್ತಿನವರೆಗೂ ಜಿಗ್ಜಾಗ್ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಮಸಾಜ್ ಮಾಡ್ಕೋತಾ ಬರಬೇಕು. ಹೀಗೆ ಒಂದು 2 ನಿಮಿಷ ಮಾಡ್ಕೋಬೇಕು. ತಲೆ ಫುಲ್ಲು ಜಿಗ್ಜಾಗ್ ರೀತಿ ಮಸಾಜ್ ಮಾಡ್ಕೋತಾ ಬರಬೇಕು. ಈ ರೀತಿ ಅದಾದ ಮೇಲೆ ನಮ್ಮ 5 ಬೆರಳುಗಳನ್ನು ಯೂಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಹೀಗೆ ಮಾಡಿ ಈ ಥರ ಪ್ರೆಸ್ ಮಾಡಬೇಕಾಗಿರುತ್ತೆ. ಒಂದು ನಿಮಿಷಗಳ ಕಾಲ ಹೀಗೆ ಪ್ರೆಸ್ ಮಾಡಿದ ನಂತರ ನೆಕ್ಸ್ಟು ಈ ಥರ ಮಸಾಜ್ ಮಾಡಬೇಕಾಗುತ್ತೆ. ಹೀಗೆ ಮಸಾಜ್ ಮಾಡಬೇಕಾದ್ರೆ ಮಸಾಜ್ ಮಾಡಿಸ್ಕೊಳ್ಳೋರಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತಾ ಇರುತ್ತೆ. ಯಾಕಂದರೆ ನಾವು ಮಸಾಜ್ ಮಾಡ್ತಾಯಿದ್ರೆ ಅವ್ರಿಗೇನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಅವ್ರಿಗೆ ರಿಲ್ಯಾಕ್ಸ್ ಅನಿಸುತ್ತೆ. ಏನೇ ಟೆನ್ಷನ್ ಇದ್ದರೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದಾದ ಮೇಲೆ ಆ ಥರ ಮಸಾಜ್ ಮಾಡಿದ್ಮೇಲೆ ಈ ಥರ ಪ್ರೆಸ್ ಮಾಡಿ ಮೇಲೆ ಬರಬೇಕು. ಹೀಗೆ ಡೌನಿಂದ ಪ್ರೆಸ್ ಮಾಡಿ ಮತ್ತೆ ಮೇಲೆ ಹೋಗಿ ಡೌನ್ಗೆ ಬರಬೇಕಾಗುತ್ತೆ. ಹೀಗೆ ನಾವು 1 ನಿಮಿಷಗಳ ಕಾಲ ಮಸಾಜ್ ಮಾಡ್ಕೋತಾ ಇರಬೇಕು. ಹೀಗೆ ಕೆಳಗಡೆಯಿಂದ ಪ್ರೆಸ್ ಮಾಡಿ ಹೀಗೆ ಪ್ರೆಸ್ ಮಾಡಿ ಬಿಡಬೇಕಾಗುತ್ತೆ. ಪ್ರೆಷರ್ ಪಾಯಿಂಟ್ಸ್.
ಅದಾದಮೇಲೆ ನಮ್ಮ ಎರಡೂ ಕೈಗಳನ್ನು ಯೂಸ್ ಮಾಡಿ, ಅಂಗೈಗಳನ್ನು ಯೂಸ್ ಮಾಡಿ ಈ ಥರ ಪ್ರೆಸ್ ಮಾಡಬೇಕು. ಅದಾದಮೇಲೆ ನೆತ್ತಿ ಮೇಲೆ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಹೀಗೆ ತಟ್ಟಬೇಕು. ಹೀಗೆ ಸ್ವಲ್ಪ ಲೈಟಾಗಿ ಉಜ್ಜಿ ಹೀಗೆ ತಟ್ಟಬೇಕು. ಇದು ಕಪ್ಪಿಂಗ್. ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹೀಗೆ ಎರಡೂ ಕೈಗಳನ್ನು ಯೂಸ್ ಮಾಡಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಮ್ಮ ಎರಡೂ ಕೈಯಲ್ಲಿ ಎರಡೆರಡು ಬೆರಳುಗಳನ್ನು ಯೂಸ್ ಮಾಡಿ ಉಬ್ಬುಗಳಲ್ಲಿ ಈ ಥರ ಪ್ರೆಷರ್ ಪಾಯಿಂಟ್ಸ್ಗಳಿಗೆ ನಿಧಾನವಾಗಿ ಪ್ರೆಸ್ ಮಾಡ್ಕೋತಾ ಬರಬೇಕು. ನಿಧಾನವಾಗಿ ಪ್ರೆಸ್ ಮಾಡ್ಕೋತಾ ಬಂದರೆ ನಮ್ಮ ಕಣ್ಣಿನಲ್ಲಿ ಸ್ವಲ್ಪ ಹೀಟ್ ಅಥವಾ ಏನಾದರೂ ನಿದ್ದೆ ಬರೋಲ್ಲ, ಕಣ್ಣು ಉರಿ ಆ ಥರದ್ದೇನಾದರೂ ಇದ್ದರೆ ಸ್ವಲ್ಪ ಎಲ್ಲ ಕಮ್ಮಿ ಆಗುತ್ತೆ. ಅದಾದಮೇಲೆ ನಮ್ಮ ಫೋರ್ಹೆಡ್ಗೆ ನಮ್ಮ ಬೆರಳುಗಳನ್ನು ಯೂಸ್ ಮಾಡಿ ಈ ಥರ ಮಸಾಜ್ ಮಾಡಿ ಮತ್ತು ಲಾಸ್ಟಲ್ಲಿ ಪ್ರೆಷರ್ ಪಾಯಿಂಟ್ಗೆ ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ಹೀಗೆ ಮಾಡಿ ಹೀಗೆ ಪ್ರೆಸ್ ಮಾಡಬೇಕು. ಹೀಗೆ ಸರ್ಕ್ಯುಲರಾಗಿ ಹೀಗೆ ಮಸಾಜ್ ಮಾಡ್ತಾ ಹಾಗೆ ಪ್ರೆಷರ್ ಪಾಯಿಂಟ್ನ ಪ್ರೆಸ್ ಮಾಡಬೇಕು. ಹೀಗೆ ಮಾಡಿದ್ರೆ ತಲೆನೋವೆಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ. ನಿಮಗೆ ಎಷ್ಟೇ ಟೆನ್ಷನ್ ಇದ್ದರೂ ತಲೆನೋವಿದ್ರೂ ಹಾಗೆ ರಿಲೀಫ್ ಆಗ್ತಾ ಬರುತ್ತೆ. ಅದಾದಮೇಲೆ ನಮ್ಮ ಕತ್ತಿನ ಹಿಂಭಾಗ ಹೀಗೆ ನಮ್ಮ ಬೆರಳುಗಳನ್ನು ಯೂಸ್ ಮಾಡಿ ಈ ಥರ ಪ್ರೆಸ್ ಮಾಡಿ ಸ್ವಲ್ಪ ಮಸಾಜನ್ನು ಕೊಡಬೇಕಾಗಿರುತ್ತೆ. ಅಕಸ್ಮಾತ್ ನಿಮಗೆ ಯಾರಿಗೆಲ್ಲ ಪ್ರೊಫೆಷ್ನಲಿ ಹೆಡ್ ಮಸಾಜ್ ಆಯಿಲ್ ಬೇಕಾಗುತ್ತೆ, ಹೆಡ್ ಮಸಾಜ್ ಆಯಿಲ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಆ ಆಯಿಲ್ನ ಮಾಡಿ ತೋರಿಸ್ತೀನಿ. ಈ ಮಸಾಜ್ ಎಲ್ಲ ಆದಮೇಲೆ ಒಂದು ಕಾಟನ್ ಟವಲನ್ನು ತಗೊಂಡು ಬಿಸಿ ನೀರಿನಲ್ಲಿ ಅದ್ದಿ ಅದನ್ನು ತಲೆಗೆ ಸುತ್ತಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್.